ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ನಾನು ಮತ್ತು ನನ್ನ ಹೆಂಡತಿ ಗದಗಿಗೆ ಪ್ರಯಾಣ ಮಾಡ್ತಿದ್ದೇವೆ. ಸೊ ಅಲ್ಲಿ ನಾವು ಎರಡು ಟೆಂಪಲಿಗೆ ವಿಸಿಟ್ ಮಾಡಿದ್ವಿ. ಒಂದು ತ್ರಿಕುಟೇಶ್ವರ ಟೆಂಪಲ್, ಇನ್ನೊಂದು ವೀರನಾರಾಯಣ ಟೆಂಪಲ್. ಸೊ ನಾವು ಹೋದದ್ದು ಟೆಂಪಲಿಗೆ ಬೈಕಲ್ಲಿ ಹೋದದ್ದು. ಸೊ ಬೈಕಲ್ಲಿ ಹೋಗಿ ನಮ್ಮದು ಪ್ರಯಾಣ ಅದರಿಂದ ಇತ್ತು. ಅಂದರೆ ರೋಡ್ ಭಾರಿ ಚೆನ್ನಾಗಿತ್ತು, ಸೈಡಿಗೆಲ್ಲ ವ್ಯೂಸ್ ಎಲ್ಲ ತುಂಬ ಚೆನ್ನಾಗಿತ್ತು. ವ್ಯೂಸಿಗೆಲ್ಲ ಹೋಗಿ ಅಲ್ಲಿ ನಾವೆಲ್ಲ ರೆಕಾರ್ಡಿಂಗ್ ಮಾಡ್ತಾ ಹೋದ್ರು. ಅಲ್ಲಿ ತುಂಬ ನೇಚರ್ ಎಲ್ಲ ತುಂಬ ಒಳ್ಳೆಯದಿತ್ತು. ಲೈಕ್ ನಿಮಗೆ ರೋಡ್ ಮಧ್ಯೆ ಏನೂ ಇಲ್ಲ. ಹುಬ್ಬಳ್ಳಿಯಿಂದ ಗದಗ ಉಂಟಲ್ಲ, ಒಂದು 60 ಕಿಲೋಮೀಟರ್ಸ್, ಅಂದರೆ 1.5 ಅವರ್ಸ್, ಒಂದೂವರೆ ತಾಸು ಆಗ್ತದೆ. ಸೊ ನಿಮಗೆ ಜರ್ನಿಗೆ ಏನು ಪ್ರಾಬ್ಲಮ್ ಇಲ್ಲ. ರೋಡ್ಸ್ ತುಂಬ ಚೆನ್ನಾಗಿತ್ತು. ಮತ್ತು ನನ್ನ ಮಿಸ್ಸಸ್ಸಿಗೆ ಗೋಟ್ ಕುರಿ ಅಂದರೆ ಭಾರಿ ಕ್ಯೂಟ್ಸ್. ಸೊ ಅದಕ್ಕೆ ನಾವು ನಿಂತ್ಕೊಂಡು ಅವ್ರದ್ದು ವೀಡಿಯೋದು ಎಲ್ಲ ಮಾಡಿಕೊಂಡ್ರು ನಾವು. ಮತ್ತು ಮಾಡ್ಕೊಂಡು ವೀಡಿಯೋ ಮಾಡಿಕೊಂಡು ನಾವು ಮುಂದೆ ಹೋದರು. ಸೊ ಇದು ಖುಷಿಯಾಯಿತು ನಮಗೆ ಅದರಲ್ಲಿ ಜರ್ನೀಸ್ ಎಲ್ಲ. ಮತ್ತು ತುಂಬ ಶಾಂತ ಇತ್ತು. ಏನು ನಮಗೆ ಬಿಸಿಲಂತೆ ಏನು ಹೆವಿ ತಾಪಮಾನ ಏನು ಅನಿಸ್ಲಿಲ್ಲ. ನಾವು ಆರಾಮಾಗಿ ಚೆನ್ನಾಗಿ ಹೋದ್ವಿ. ಒಂದು ಬಿಸ್ನೆಸ್ ಕೋಲ್ಡ್ ಸೀಸನ್ ಅಲ್ಲ, ಸೊ ಕೋಲ್ಡ್ ಸೀಸನಲ್ಲಿ ನಮ್ಗೆ ಅಷ್ಟೇನು ಇದು ಅನಿಸ್ಲಿಲ್ಲ, ಸೆಕೆ ಅನಿಸ್ಲಿಲ್ಲ. ಟೂ ವೀಲರಲ್ಲಿ ಹೋದ್ರು ಸಹ. ಸೊ ನಮಗೆ ಚೆನ್ನಾಗಿ ಹೋದ್ರು. ನಾವು ಆರಾಮಾಗಿ ಮಾತಾಡಿಕೊಂಡು ನಾವೆಲ್ಲ ನೇಚರ್ ಥಿಂಗ್ಸ್ ಎಲ್ಲ ನೋಡಿಕೊಂಡು ಅದ್ರ ಮುಂದೆ ಹೋಗಿ ಫಸ್ಟ್ ನಾವು ಎಂಟ್ರೆನ್ಸ್ ಆದದ್ದು ತ್ರಿಕುಟೇಶ್ವರ ಟೆಂಪಲ್. ಇಲ್ಲಿ ಟೆಂಪಲಲ್ಲಿ ಭಾರಿ ಓಲ್ಡ್ ಟೆಂಪಲ್ ಇದು. ಒನ್ ಆಫ್ ದ ಚಾಳುಕ್ಯರ ಕಾಲದಿಂದ ಮಾಡಿದ ಟೆಂಪಲ್ ಇದೆ. ಅದೆಲ್ಲ ವ್ಯೂಸ್ ಎಲ್ಲ ತುಂಬ ಚೆನ್ನಾಗಿದೆ. ಒಳಗೆಲ್ಲ ಟೆಂಪಲ್ ಎಲ್ಲ ದರ್ಶನ ಹೋಗಿ ಇಲ್ಲಿ ನನಗೆ ರೆಕಾರ್ಡಿಂಗ್ ಮಾಡಲಿಕ್ಕಿತ್ತು. ರೆಕಾರ್ಡಿಂಗ್ ಮಾಡುವಾಗ ನಮ್ಮ ಮತ್ತೆ ವ್ಯೂಸ್ ಎಲ್ಲ ನೋಡಿ ರೆಕಾರ್ಡ್ಸ್ ಮೇಲೆ ಆಯಿತು. ಮತ್ತು ದರ್ಶನ ಹೋದ ನಂತರ ಹೊರಗೆ ಬಂದ ನಾವು. ಹೊರಗೆ ತುಂಬ ಚೆನ್ನಾಗಿ ವ್ಯೂ ಇತ್ತು. ಲೈಕ್ ಭಾರಿ ಸೈಲೆಂಟ್ ಪ್ಲೇಸು. ಅಂದರೆ ನಿಮಗೆ ಅದೇನು ಫೀಲ್ ಆಗೋದಿಲ್ಲ, ಲೈಕ್ ತುಂಬ ಕ್ರೌಡು ಅದೇನು ಫೀಲ್ ಆಗೋದಿಲ್ಲ. ತುಂಬ ಸೈಲೆಂಟ್ ಪ್ಲೇಸು. ಆ ಹೊರಗೆ ನೇಚರಲ್ಲಿ ಸೈಲೆಂಟಲ್ಲಿ ನಿಮಗದು ಅಂದರೆ ಏನು ಹೇಳ್ತಾರೆ, ಟ್ರೀಸ್, ಮರದೆಲ್ಲ ಗಾಳಿ ಉಂಟಲ್ಲ ಅದರದ್ದು, ಮತ್ತು ಆ ವಾತಾವರಣ, ಮತ್ತು ಪಕ್ಷಿಗಳದ್ದು ಸೌಂಡು, ಅದೆಲ್ಲ ತುಂಬ ನಿಮಗೆ ರೆಸ್ಪೆಕ್ಟ್ ಇದು ಭಾರಿ ಖುಷಿ ಅನಿಸ್ತದೆ. ನಿಮ್ಗೆ ಏನಾದರೂ ಮೆಡಿಟೇಷನ್ ಮಾಡಲಿಕ್ಕೆ, ಅಂದರೆ ಧ್ಯಾನ ಮಾಡಲಿಕ್ಕೆ ಅಂತ ಪ್ಲೇಸಸ್ ಎಲ್ಲ ಬಂದರೆ ಈ ಟೆಂಪಲಿಗೆ ಬರೀ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿ ಉಂಟಿದೆ ಪ್ಲೇಸು. ಅಂದರೆ ತುಂಬ ಸೈಲೆಂಟ್ ಉಂಟು. ನಿಮ್ಗೆ ಏನೂ ಒಂದು ಫೀಲ್ ಅನಿಸೋದಿಲ್ಲ, ಲೈಕ್ ಇದಿಷ್ಟು ಸೈಲೆಂಟ್ ಉಂಟಂತೇಳಿ. ಮತ್ತು ನೇಚರ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಅಲ್ಲಿ. ಮತ್ತು ನಾವೆಲ್ಲ ವೀಡಿಯೋಸ್ ಮಾಡುವಾಗ ಅಲ್ಲಿ ಒಳಗೆ ಒಂದು ಕೆರೆ ಉಂಟು, ಸಣ್ಣ ಕೆರೆ. ಆ ಕೆರೆ ಒಳಗೆ ಮತ್ತು ಸಣ್ಣ ಸಣ್ಣ ಗುಡಿಗಳೆಲ್ಲ ವಿಸಿಟ್ ಆದರು. ನಾಗಬನ ಗುಡಿ, ಮತ್ತು ಆ ಪ್ಲೇಸಸ್ ಎಲ್ಲ ತುಂಬ ಚೆನ್ನಾಗಿ ಉಂಟು. ನಾವು ಈ ಶಿಲೆ ಕತ್ತನೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂದಮೇಲೆ ಅದು ನಿಮ್ಗೆ ಎಷ್ಟೇ ಚೆನ್ನಾಗಾದ್ರು ಈಗ ಲೈಕ್ ನಿಮ್ಗೆ ಏನೋ ಫ್ಯಾಮಿಲೀಸ್ ಎಲ್ಲ ಕರ್ಕೊಂಬಂದ್ರೆ ನೋಡಿ, ನೀವು ಫೋಟೋ ಸೆಷನಿಗೆ ಉಂಟಲ್ಲ ತುಂಬ ಚೆನ್ನಾಗಿದೆ. ಲಾಸ್ಟ್ ಟೈಮ್ ಆ್ಯಕ್ಚುಲಿ ನಾನು ಒಂದು ಸಲ ವಿಸಿಟ್ ಆಗುವಾಗ ಒಬ್ಬರು ಮ್ಯಾರೇಜ್ ಕಪಲ್, ಅಂದರೆ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಇದಲ್ಲ, ಅವ್ರು ಫೋಟೋ ಶೂಟಿಗೆ ಅಂತ ಇಲ್ಲೇ ಬಂದಿದ್ರು. ಅವರು ಫೋಟೋ ಶೂಟ್ಸ್ ಮಾಡ್ತಿದ್ರು. ಈ ಸಲ ಇಲ್ಲ ಇದ್ರು, ಲಾಸ್ಟ್ ಟೈಮ್ ನಾವು ಬರುವಾಗ ಇದ್ರು ಅವರು. ಫೋಟೋ ಶೂಟಿಂಗ್ ಇರಲ್ಲ, ಬಟ್ ತುಂಬ ಚೆನ್ನಾಗಿದೆ ಪ್ಲೇಸ್ ಇದು. ಲೈಕ್ ಓಲ್ಡ್ ಇದರಲ್ಲಿ ಅವ್ರದ್ದು ಮೇಂಟೆನ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಸೊ ನಾವೀಗ ಹೀಗೆ ಹೋಗ್ತಾ ನಾವು ಪ್ಲೇಸಸ್ಗೆಲ್ಲ ನೋಡ್ತಾ ಹೋದರು. ಟೆಂಪಲ್ಸಿಗೆಲ್ಲ ವಿಸಿಟ್ ಆದರು. ಟೆಂಪಲ್ಸಿಗೆಲ್ಲ ಮಾತಾಡ್ತಾ, ಮತ್ತು ಅಲ್ಲಿ ಎಲ್ಲ ಜನರೆಲ್ಲ ಅಷ್ಟಿಲ್ಲ ಆಗಿದ್ರು. ಸೊ ನಾನು ಮತ್ತು ನನ್ನ ವೈಫು ಇಬ್ಬರು ವೀಡಿಯೋಸ್ ಮಾಡ್ತಾ ಹೋದರು ಇಲ್ಲಿಂದ. ಮತ್ತು ಅಲ್ಲಿ ಮುಂದೆ ಸಹ ಒಂದು ಇದಿತ್ತು, ನಂದಿದು ಶಿವನ ಲಿಂಗ. ಅಲ್ಲಿ ಹೋಗಿ ನಾನು ಸಣ್ಣ ಒಂದು ದರ್ಶನ ತೊಗೊಂಡು ಮುಂದೆ ನಾನು ಅಲ್ಲಿ ಬಂದುಬಿಟ್ಟೆ. ನನ್ನ ವೈಫ್ ಹೇಳಿದೆ ನಾನು ವೀಡಿಯೋ ರೆಕಾರ್ಡ್ ಮಾಡ್ತೇನೆ ಅಂತ ಹೇಳಿದೆ. ಸೊ ಅವಳಿಗೆ ಸಹ ಒಂದು ಸ್ವಲ್ಪ ವೀಡಿಯೋ ರೆಕಾರ್ಡಿಂಗ್ ಕೊಟ್ಬಿಟ್ಟೆ. ಸೊ ನಾನು ದರ್ಶನ ಮಾಡಿ ದೇವರ ಹತ್ರ ಟ್ರೈ ಮಾಡಿಕೊಂಡು ಮುಂದೆ ಕ್ಯಾರಿ ಫಾರ್ವರ್ಡ್ ಆದೆ ಮುಂದೆ ನೆಕ್ಸ್ಟ್ ಇದಕ್ಕೆ. ಅದಾದ ನಂತರ ಮೇನ್ ಅಂದರೆ ನಮಗೆ ದರ್ಶನ ಎಲ್ಲ ಆಯಿತು. ಪ್ಲೇಸಸ್ಸು ತುಂಬ ಚೆನ್ನಾಗಿದೆ ಇಲ್ಲಿ. ನಿಮಗೇನು ಟಯರ್ಡ್ ಅನಿಸೋದಿಲ್ಲ ಈ ಪ್ಲೇಸಸ್ಸಲ್ಲಿ. ಸೊ ಇದು ನಾನು ಮತ್ತು ನನ್ನ ವೈಫು ಹಿಂದೆ. ಸೊ ನಿಮ್ಗೇನು ಟಯರ್ಡ್ ಅನಿಸೋಲ್ಲ, ನಿಮ್ಗೆ ಆರಾಮಾಗಿ ನಿಮ್ಗೆ ಎಷ್ಟೊತ್ತು ಬೇಕಾದ್ರೂ ಕೂತ್ಕೊಳ್ಳೋದು. ಮತ್ತು ಟೆಂಪಲ್ ಟೈಮಿಂಗ್ ಅಂದರೆ ಅದು 12 o'clock ಸುಮಾರು ಬಂದಾಗ್ತದೆ. ಬೆಳಿಗ್ಗೆ 6 o'clock ಓಪನ್ ಆಗ್ತದೆ, 12 o'clock ಬಂದಾಗ್ತದೆ. ಆಫ್ಟರ್ನೂನ್ 12 ಗಂಟೆ ನಂತರ ಇಲ್ಲ ಇದು.
ಸೊ 12 ಬಂದ ನಂತರ ನೆಕ್ಸ್ಟ್ ಸಂಜೆ ಓಪನ್ ಆಗೋದು 4 ಸೊ ಅದಕ್ಕಿಂತ ಮೊದಲೇ ನಾವು ಬಂದಿದ್ರು. ನಾವು ಬರುವಾಗ 11 ಆಗಿತ್ತು, 11 ಗಂಟೆ ಆಗಿತ್ತು. ಸೊ 12 ಗಂಟೆಗೆ ಬಂದಿರ್ತದೆ ಇದು. ಸೊ ನಾವು ಎಕ್ಸಿಟ್ ಆದ ನಂತರ ಹೊರಗೆ ಹೋಗಿ ಎಕ್ಸಿಟ್ ಆಗಿ ಅದೇ ನಮ್ಗೆ ಇನ್ನೊಂದು ಟೆಂಪಲ್ ಹೋಗ್ಲಿಕ್ಕಿತ್ತು. ಸೊ ಅದು 12 ಗಂಟೆ ನಂತರ ಅದು ಬಂದಾದರೆ, ಸೊ ಅದಕ್ಕೋಸ್ಕರ ಈ ಟೆಂಪಲಿಗೆ ಜಸ್ಟ್ ವಿಸಿಟ್ ಮಾಡಿ ನಾವು ನೆಕ್ಸ್ಟ್ ಒಂದು ಟೆಂಪಲ್ ಹೋಗಬೇಕಿತ್ತು. ಈ ಟೆಂಪಲ್ ಬೋರ್ಡ್ ಮೇಲೆ ಬರೆದಿದೆ ನೋಡಿ, ಶ್ರೀ ಸೂರ್ಯನಾರಾಯಣ ಸರಸ್ವತಿ ಶ್ರೀ ಸಾವಿತ್ರಿ ಶ್ರೀ ಗಾಯತ್ರಿ ಗದಗ್ ಸೂರ್ಯನಾರಾಯಣ ಟೆಂಪಲ್. ಸೊ ಹೊರಗೆ ಹೋದ ನಂತರ ನಮಗೊಂದು ಇಲ್ಲೊಂದು ಕ್ಯೂಟು ನಂದೇಶ್ವರ ನಂದಿ ಬಾಬಾ ಕಾಣ್ತು, ಅದನ್ನು ವೀಡಿಯೋ ಮಾಡಿಬಿಟ್ಟೆ, ಚೆನ್ನಾಗಿತ್ತು. ಸೊ ಅಲ್ಲಿ ಹೋಗಿದ ನಂತರ ಮುಂದೆ ಬಂದರು. ಸೊ ನಾವು ನೆಕ್ಸ್ಟ್ ನಮ್ಮದು 2 ವೀಲರಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಸೊ ನೆಕ್ಸ್ಟ್ ನಾವು ವಿಸಿಟ್ ಆಗೋದು ವೀರನಾರಾಯಣ ಟೆಂಪಲ್. ಆ ಟೆಂಪಲ್ಲು ಒನ್ ಆಫ್ ದ ಬೆಸ್ಟ್ ಟೆಂಪಲ್ ವೀರನಾರಾಯಣ. ಸೊ ಅಲ್ಲಿಂದ ಜಾಸ್ತಿ ದೂರ ಇಲ್ಲ, ಒಂದು 10 ಮಿನಿಟ್ಸ್ 12 ಮಿನಿಟ್ಸ್ ಇರ್ಬೋದು ಅಷ್ಟೇ. ಆ ಟೆಂಪಲಿಗೆ ಹೋಗಿ ನಾವು ವಿಸಿಟ್ ಆಗಿದೆ. ಭಾರಿ ಚೆನ್ನಾಗಿದೆ ಟೆಂಪಲು. ಹೊರಗೆ ಇಲ್ಲಿ ಸ್ವಲ್ಪ ಚೆನ್ನಾಗಿದ್ರು. ಹೊರಗೆ ಬಂದ ನಂತರ ಇಲ್ಲಿ ಸ್ವಲ್ಪ ಕನ್ಸ್ಟ್ರಕ್ಷನ್ ಆಗ್ತಿತ್ತು ಈ ಟೆಂಪಲಲ್ಲಿ. ಅಂದರೆ ಕೆಳಗೆ ಎಲ್ಲ ಸ್ವಲ್ಪ ಟೈಲ್ಸ್ ಮಾರ್ಬಲಿಂಗ್ಸ್ ಎಲ್ಲ ಹಾಕ್ತಿದ್ರು. ಸೊ ಅದಕ್ಕೋಸ್ಕರ ಇದು ಕನ್ಸ್ಟ್ರಕ್ಷನ್ ಆಗ್ತಾ ಹೋಗ್ತು. ಸೊ ಆ ಟೈಮಿಗೆ ನಾ ಇಲ್ಲಿ ಬಂದುಬಿಟ್ಟೆ ನಾನು. ಬಟ್ ಇಟ್ಸ್ ಫೈನ್. ಬಟ್ ಎಲ್ಲ ಜನ ಎಲ್ಲ ಇದೆ. ಅಲ್ಲೊಬ್ರು ಯಾರೋ ಪ್ರವಚನಸ್ ಮಾಡ್ತಿದ್ರು ತುಂಬ ಜನ. ನಂಗೆ ಅಲ್ಲಿ ಮೊಬೈಲ್ ಒಳಗೋಗ್ಲಿಕ್ಕೆ ಎಂಟ್ರಿ ಇಲ್ಲ. ಸೊ ನಾನು ಎಲ್ಲ ಏನಿದ್ರು ಹೊರಗಿಂದನೇ ವೀಡಿಯೋ ಮಾಡ್ತಾಯಿದ್ದೆ. ಒಳಗೆ ಮೊಬೈಲ್ ಸ್ಟ್ರಿಕ್ಟ್ಲಿ ಪ್ರಾಹಿಬಿಟೆಡ್. ಸೊ ಎಲ್ಲ ದರ್ಶನ ಮಾಡಿ ಬಂದೆ. ಒಳಗೆ ದರ್ಶನ ಮಾಡಿದ ನಂತರ ಇಲ್ಲಿ ಹೊರಗೆ ಬಂದೆ ನಾನು. ಹೊರಗೆ ತುಂಬ ಕೋಲ್ಡ್ ಇದೆ ಪ್ಲೇಸು, ತುಂಬ ಪ್ಲೇಸ್ ನೈಸ್. ನನಗೆ ಮೇನ್ ಕಂಡದ್ದು ಹಿಂದೆ ಎಲ್ಲೊಂದು ಗೋಶಾಲೆ ಇತ್ತು. ಆ ಗೋಶಾಲೆ ಒಳಗೆ ಹೋಗಿ ನೋಡುವಾಗ ವೆರಿ ನೈಸ್. ಎಷ್ಟು ಕ್ಯೂಟ್ ಎಷ್ಟು ಚಂದ ದನಗಳಲ್ಲಿತ್ತು. ನಾನು ನೋಡಿಕೊಂಡು ಭಾರಿ ಕ್ಯೂಟ್ ಅನಿಸ್ತು. ಅವ್ರನ್ನೆಲ್ಲ ವೀಡಿಯೋ ಮಾಡಿಕೊಂಡು ನನಗೆ ಆ್ಯಕ್ಚುಲಿ ಒಳಗೆ ಹೋಗಿ ಅವರನ್ನೆಲ್ಲ ಮುಟ್ಟಬೇಕಂತ ಇಷ್ಟ ಆಯ್ತು. ಬಟ್ ಅಲ್ಲಿ ಲಾಕ್ ಹಾಕಿದ್ರು. ಸೊ ಅದಕ್ಕೋಸ್ಕರ ನಾವು ಹೊರಗಿಂದನೇ ವೀಡಿಯೋ ಮಾಡ್ಕೊಂಡು ಬಂದೆ. ಸೊ ಅದು ತುಂಬ ಕ್ಯೂಟ್ ಅನಿಸ್ತು ನನಗೆ. ಸೊ ಅದನ್ನು ಹೋಗಿ ನೋಡಿಕೊಂಡು ದನಗಳು, ನನಗೆ ಆ್ಯಕ್ಚುಲಿ ತುಂಬ ಇಷ್ಟ ದನ ಅಂದರೆ. ಸೊ ಅದಕ್ಕೋಸ್ಕರ ನಾನು ಹೋಗಿ ಬಂದೆ. ಹೊರಗೆ ಬಂದ ನಂತರ ಇಲ್ಲೊಂದು ಮರ ಇತ್ತು. ಆ ಮರದ ಕೆಳಗೆ ನಾವು ಸ್ವಲ್ಪ ಕೂತ್ಕೊಂಡ್ರು. ಮತ್ತೆಲ್ಲ ವಿಶ್ರಾಂತಿ ಆದ ನಂತರ ಹೊರಗೆ ಬಂದು ನಮ್ಮ ಗಾಡಿ ಅಲ್ಲಿ ಹೊರಗೆ ಇತ್ತು. ಗಾಡಿ ಹೊರಗೆ ಬಂದ ನಂತರ ನಾವು ಅಲ್ಲಿಂದ ದರ್ಶನದಲ್ಲೇ ಎಕ್ಸಿಟ್ ಆದರು. ಒಂದು ದರ್ಶನ ಮಾಡಿ ಮನೆಗೆ ವಾಪಸ್ ಹೋಗ್ಬೇಕಾಯ್ತು. ಮತ್ತು ಒಂದು ಹೋಟ್ಲಿಗೆ ಹೋದರು. ಅಲ್ಲೊಂದು ಥಾಲಿ ತೊಗೊಂಡ್ರು ನಾವು. ಒಂದು ಒಳ್ಳೆ ಥಾಲಿ ಇತ್ತು, ಪೂರಿ ಥಾಲಿ ಅಂತೇಳಿ ಊಟ ಮಾಡಿದರು. ಭಾರಿ ಚೆನ್ನಾಗಿತ್ತು ಊಟ. ಮತ್ತು ವಾಪಸ್ಸು ಊಟ ಮಾಡಿದ ನಂತರ ಹುಬ್ಳಿಗೆ ಬಂದರು. ಹುಬ್ಳಿಗೆ ವಾಪಸ್ ನಾವು ಸಂಜೆ ಹೊತ್ತಾಗಿದ್ದೆವು. ಅರ್ಬನ್ ಓಸಿಸ್ ಮಾಲ್ ಬಂದು ಇಲ್ಲಿ ಒಂದು ಸ್ವಲ್ಪ ಹೊರಗೆಲ್ಲ ಮಾಲಿಗೆಲ್ಲ ಹೋಗಿ ಅಷ್ಟು ಟೈಮ್ ಪಾಸ್ ಮಾಡಿ ಮತ್ತು ಒಳಗೆ ಖುಷಿ ಆಯಿತು. ಮತ್ತು ನೋಡಿಕೊಂಡು ಬಂದರು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ